ಹೆಗ್ಗನಹಳ್ಳಿ ಶಾಲೆಗೆ ಕಾಂಪೌಂಡ್ ಕಟ್ಟಿಸಿಕೊಟ್ಟು ಶಾಲೆಯ ಜಾಗವನ್ನು ಕಬಳಿಸದಂತೆ ತಡೆಗಟ್ಟುವ ಮೂಲಕ ಶಾಲೆಯ ಶ್ರೇಯೋಭಿವೃದ್ಧಿಗೆ ಶ್ರಮಿಸಿದ ಕೀರ್ತಿ ಬೋರೇಗೌಡರದ್ದು. ಬೋರೇಗೌಡರವರ ಪ್ರೇರಣೆಯಿಂದ ಅವರ ಪುತ್ರ ಉಮೇಶ್ ಬೋರೇಗೌಡರು ಕೂಡ ಅದೇ ಮಾರ್ಗದಲ್ಲಿ ಅವರ ತಂದೆಯಂತೆ ಹೆಗ್ಗನಹಳ್ಳಿ ಶಾಲೆಯ ಕಾಯಕಲ್ಪ ಮಾಡುವ ಮೂಲಕ ಆ ಸಂಪ್ರದಾಯವನ್ನ ಮುಂದುವರಿಸಿದ್ದಾರೆ. ಹಾಗೆ RBL ಬ್ಯಾಂಕ್ ಕೂಡ ಬಡ ಹೆಣ್ಣು ಮಕ್ಕಳಿಗೆ ಶಕ್ತಿ ತುಂಬುವಂತಹ ಉತ್ತಮ ಕಾರ್ಯವನ್ನ ಮಾಡುತ್ತಿದೆ. ಹಾಗಂತ ಮಾಜಿ ರಾಜ್ಯಸಭಾ ಸದಸ್ಯರು ಹಾಗೂ AICC ಸಂಶೋಧನಾ ವಿಭಾಗದ ಅಧ್ಯಕ್ಷರಾದ ಪ್ರೊಫೆಸರ್ ರಾಜೀವ್ ಗೌಡ ಅವರು ಹೇಳಿದರು. ಹೆಗ್ಗನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ RBL ಬ್ಯಾಂಕ್ ಹಾಗೂ UB ಗುಡ್ ಫೌಂಡೇಶನ್ ವತಿಯಿಂದ UB ಗುಡ್ ಫೌಂಡೇಶನ್ನ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಉಮೇಶ್ ಬೋರೇಗೌಡರವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಬಡ ಪ್ರತಿಭಾವಂತ ಹೆಣ್ಣು ಮಕ್ಕಳಿಗೆ ಉಚಿತ ಸೈಕಲ್ ವಿತರಣೆ ಹಾಗೂ ಕಿಟ್ ವಿತರಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಅವರು ಮಾತನಾಡಿದರು. UB ಗುಡ್ ಫೌಂಡೇಶನ್ನ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಉಮೇಶ್ ಬೋರೇಗೌಡ, ಬೇರೆಯವರಿಗೆ ಸಹಾಯ ಮಾಡಿದಾಗ ಆತ್ಮತೃಪ್ತಿ ಸಿಗುತ್ತದೆ, ಆಗ ಮಾತ್ರ ನಮ್ಮ ಜೀವನಕ್ಕೆ ಒಂದು ಸಾರ್ಥಕ ಅರ್ಥ ಬರುತ್ತದೆ. ಸಂಸ್ಥೆಗಳು ಮಾಡುತ್ತಿರುವ ಈ ಸದುಪಯೋಗವನ್ನ ಬಳಸಿಕೊಂಡು ವಿದ್ಯಾರ್ಥಿಗಳು ಉನ್ನತ ಸಾಧನೆ ಮಾಡಬೇಕು. ವಿದ್ಯಾರ್ಥಿಗಳು ಕೂಡ ಮುಂದಿನ ದಿನಗಳಲ್ಲಿ ಸಹಾಯದ ಮನೋಭಾವ ಬೆಳೆಸಿಕೊಳ್ಳಬೇಕು ಎಂದು ಅವರು ಹೇಳಿದರು. ಈ ಸಂದರ್ಭದಲ್ಲಿ ಹೆಗ್ಗನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ G ರಂಗಸ್ವಾಮಿ, ಕಾಂಗ್ರೆಸ್ ಮುಖಂಡರು ಹಾಗೂ ವಿದ್ಯಾಭೂಷಣ ಶಾಲೆಯ ಸಂಸ್ಥಾಪಕರಾದ ಬಾನ ರವಿ, KPCC ಸಂಯೋಜಕರಾದ ರಮೇಶ್ D, ಪ್ರಧಾನ ಕಾರ್ಯದರ್ಶಿ ಬಸವರಾಜು, ಹೆಗ್ಗನಹಳ್ಳಿ ಬ್ಲಾಕ್ ಯುವ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಗಿಡ್ಡನಹಳ್ಳಿ ಶಶಿಕುಮಾರ್, ವಿಜಯಸೇನೆ, ಜಿಲ್ಲಾಧ್ಯಕ್ಷರಾದ ವಾಸುದೇವ್, ರಾಜ್ಯ ಸಂಚಾಲಕರಾದ ಅನಿಲ್ ಗೌಡ, ಉಪ ಪ್ರಾಂಶುಪಾಲರಾದ ಪ್ರಮೀಳಾ, ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದ ಉಮೇಶ್, UB ಗುಡ್ ಫೌಂಡೇಶನ್ನ ಪದಾಧಿಕಾರಿಗಳಾದ ಜಗದೀಶ್, ವಿನಯ್, ಮುಖಂಡರಾದ ಗಿರೀಶ್, ರೋಹನ್ ಶೆಟ್ಟಿ, ಪುನೀತ್, ದರ್ಶನ್ ಸೇರಿದಂತೆ ಹಲವಾರು ಮುಖಂಡರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವಜ್ರಾಕ್ಷ ನ್ಯೂಸ್ ರಿಪೋರ್ಟ್, ಕೆಂಪರಾಜು, ಪೀಣ್ಯ, ದಾಸರಹಳ್ಳಿ. ಎಲ್ಲ ಚೆನ್ನಾಗಿ ಓದ್ತಾ ಇದ್ದೀರಾ? ಚೆನ್ನಾಗೆಲ್ಲ ಪಾಠ ಮಾಡ್ತೀರಾ? ಸೈಕಲ್ ತಂದಿದ್ದಕ್ಕೆ ಖುಷಿನಾ? ಯಾರಿಗೂ ಸೈಕಲ್ ಸಿಕ್ಕಿಲ್ಲ? ಕೆಲವೊಬ್ರು ಸಿಕ್ಕಿಲ್ಲಲ್ಲ, ಅವ್ರಿಗೆ ನೆಕ್ಸ್ಟ್ ಇನ್ನೊಂದು 3 ದಿನಗಳಲ್ಲಿ ಕೊಡಿಸ್ತೀವಿ, ಮತ್ತೆ ಯಾರು ಸಿಕ್ಕಿಲ್ಲ ಅವ್ರಿಗೆಲ್ಲ, ಆಯ್ತಾ? ವಿಶೇಷವಾಗಿ ಮುನ್ರಾಜು ಸರ್ ರೆಗ್ಯುಲರ್ ಆಗಿ ನಮ್ಮ ಜೊತೆ ಮಾತಾಡ್ತಾ ನಮ್ಮ ಮಕ್ಕಳಿಗೆ ಸ್ವಲ್ಪ ಕೊಡ್ಸಿ ಸರ್ ಅಂತೇಳಿ 20, 30, 40 ಅಂತ 76 ತೊಗೊಂಬಂದಿದ್ದಾರೆ. ಅದಕ್ಕೆ ಎಲ್ಲರೂ ಮುನ್ರಾಜು ಸರ್ ಫಸ್ಟ್ ಚಪ್ಪಲ್ ಹೊಡೆದರು. ಆಮೇಲೆ ಉಮೇಶ್ ಅವರು ಕೂಡ ಅವರು ರೆಗ್ಯುಲರ್ ಬಂದು ನಮ್ಮ ಮಕ್ಕಳಿಗೆ ಕಷ್ಟ ಇದೆ ಕೊಡಿ ಸರ್ ಸೈಕಲ್ ಅಂತ ಹೇಳಿ ತೊಗೊಂಡಿದ್ದಾರೆ. ಸೈಕಲ್ ಕೊಟ್ಟಿದ್ದಾರೆ ಯಾರು? RBL ಬ್ಯಾಂಕ್ ಅವರು. ಮೊದಲನೇದಾಗಿ RBL ಬ್ಯಾಂಕಿಗೆ ನೀವೆಲ್ಲ ಧನ್ಯವಾದ ಹೇಳಬೇಕು. ವಿಶೇಷವಾಗಿ ಒಂದು ಆದ್ಯತೆಯನ್ನು ಕೊಟ್ಟು ಹೆಣ್ಣು ಮಕ್ಕಳು ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಒಂದು ಏನು ಗಾದೆ ಮಾತಿದೆ. ನಿಮಗೆ ವಿದ್ಯೆ ಕಲಿಸಿದ್ರೆ, ನಿಮಗೆ ಒಂದು ಸಹಾಯ ಮಾಡಿದ್ರೆ, ನೀವು ಇಡೀ ನಿಮ್ಮ ಮನೆಯನ್ನೆಲ್ಲ ಬುದ್ಧಿ ಹೇಳ್ತೀರಿ ಅಂತೇಳಿ ಒಂದು ಆಲೋಚನೆಯಿಂದ ನಿಮ್ಮೆಲ್ಲರಿಗೂ ಸೈಕಲ್ ಕೊಟ್ಟಿದ್ದಾರೆ. ಪಾಪ ಹೆಣ್ಮಕ್ಳೆಲ್ಲ ಬೇಜಾರು ಮಾಡ್ಕೊಂಡು ಕೂತಿರಲ್ಲ ಒಳಗಡೆ, ಅವ್ರಿಗೆಲ್ಲ ನೆಕ್ಸ್ಟ್ ಕೊಡ್ತೀವಿ. ಅವ್ರಿಗೆ ಹೂಕೊಂಡು ಹುಷಾರಾಗಿ ಯಾರು ಬೀಳ್ದಲ್ಲಿದ್ದಂಗೆ ಆ ಸೈಕಲ್ ಮುಂದಿನ ವರ್ಷನೂ ಕಾಣ್ಬೇಕು ನಮಗೆ ಬಂದಾಗ ಆ ಸೈಕಲ್, ಆಯ್ತಾ? ಅದನ್ನು ಚೆನ್ನಾಗಿ ನೋಡಿಕೊಂಡು ಚೆನ್ನಾಗಿ ಕಲಿತು ನಿಮ್ಮ ಶಾಲೆಗೂ ಒಳ್ಳೆ ಹೆಸರು ತರಬೇಕು, ನಿಮಗೂ ಒಳ್ಳೆ ಹೆಸರು ತರಬೇಕು, ಕುತ್ಕೊಂಡ್ರೆ ನಿಮ್ಮೆಲ್ಲ ಪೇರೆಂಟ್ಸ್ಗಳಿಗೂ ಒಳ್ಳೆ ಹೆಸರು ತರಬೇಕು, ಆಯ್ತಾ? ಮಾಡ್ತೀರಾ? ಹೇಳಿ ಜೋರಾಗಿ ನಿಮ್ಮ ಪೇರೆಂಟ್ಸ್ಗೆಲ್ಲ ನೋಡ್ಕೊಂಡು ಒಳ್ಳೆ ಹೆಸರು ತರ್ತೀವಿ ನಿಮಗೆ ಅಂತ. ಕರೆಕ್ಟ್, ಆಯ್ತಾ? ಯಾರು ಏನೇ ಸಾಧನೆ ಮಾಡಿದ್ರು, ಎಷ್ಟೇ ಸಾಧನೆ ಮಾಡಿದ್ರು ಒಂದು ಆತ್ಮತೃಪ್ತಿ ಅನ್ನೋದು ಬರೋದು ಯಾರಿಗಾದ್ರೂ ಒಂದು ತ್ಯಾಗ. UB ಗುಡ್. ಪ್ರಪಂಚ ನಿಮ್ಗೆ ಏನು ಕೊಡ್ತು ಅಂತ ಕೇಳ್ಬೇಡ, ನೀನು ಪ್ರಪಂಚಕ್ಕೆ ಏನು ಕೊಟ್ಟೆ ಅಂತ ಹೇಳುವಂತ ಅಬ್ರಾಹಂ ಲಿಂಕನ್ ಅವರು ಹೇಳಿದಾರಲ್ವಾ, ಹಾಗೆ ಇವತ್ತು ಶಾಲೆ ಅಥವಾ RBL ಬ್ಯಾಂಕ್ ಸೇರಿ ನಿಮಗೆ ಸೈಕಲ್ ಕೊಟ್ಟಿದೆ. ಈಗ ಆ ಸೈಕಲ್ ಉಪಯೋಗ ಪಡಿಸ್ಕೊಂಡು ನೀವು ಈ ಶಾಲೆಗೆ ಏನು ಕೊಡ್ತೀರಾ, ನೀವು ಈ ಸಮಾಜಕ್ಕೆ ಏನು ಕೊಡ್ತೀರಾ ಅದು ಇಂಪಾರ್ಟೆಂಟ್, ಆಯ್ತಾ? ಸೊ ಹಾಗಾಗಿ ನಿಮ್ಮ ಆತ್ಮತೃಪ್ತಿಗೋಸ್ಕರ ಒಂದು ಒಳ್ಳೆ ಕೆಲಸ ಮಾಡಿ. ದಿನ ಬೆಳಗ್ಗೆ ಎದ್ದ ಅಮ್ಮನಿಗೊಂದು ಒಳ್ಳೆ ಕೆಲಸ ಮಾಡಿಕೊಡಿ, ಸಹಾಯ ಮಾಡಿಕೊಡಿ, ಅಪ್ಪನಿಗೆ ಸ್ವಲ್ಪ ಸಹಾಯ ಮಾಡಿಕೊಡಿ. ಅದು ನೀವು ಮಾಡಬೇಕಾಗಿರೋ ಕೆಲಸ. ಅದಕ್ಕಿಂತ ಜಾಸ್ತಿ ಏನು ಮಾಡೋಕ್ಕಾಗಲ್ಲ, ಅಷ್ಟು ಮಾಡ್ಬೋದಲ್ವಾ? ಬೆಳಗ್ಗೆ ಎದ್ದು ಅಮ್ಮನ ಮುಖದಲ್ಲಿ ಅಪ್ಪನ ಮುಖದಲ್ಲಿ ಒಂದು ನಗು ಬರೋಕ್ಕೆ ಏನು ಕಾರಣ ಮಾಡೋಕೆ ಆ ಕೆಲಸ ಮಾಡ್ತೀರಾ? ನಾಳೆಯಿಂದ ಸೈಕಲ್ ನೋಡಬೇಕು, ಸೈಕಲ್ ನೋಡೋಕ್ಕಷ್ಟೇ ಒಂದು ಕೆಲಸ ಮಾಡಬೇಕು, ಅಮ್ಮನಿಗೊಂದು ಖುಷಿ ಆಗಬೇಕು. ನೀವೆಲ್ಲ ಒಂದು ಒಳ್ಳೆ ಕೆಲಸ ಮಾಡ್ತೀವಿ. ನಮ್ಮ ಪೇರೆಂಟ್ಸ್ಗಳಿಗೆಲ್ಲ ನಾವು ಮಾಡೋ ಕೆಲಸದಿಂದ ಆತ್ಮತೃಪ್ತಿ ಬರೋ ಥರ ಮಾಡ್ತೀವಿ. ನಮ್ಮ ಟೀಚರ್ಸ್ಗೆ ಮತ್ತೆ ನಮ್ಮ ಶಾಲೆಗೆ ದೂರ ನಿಲ್ಲಬೇಕು, ಮತ್ತೆ ನಮ್ಮ ಊರಿಗೆ ಒಳ್ಳೆ ಹೆಸರು ತರ್ತೀವಿ, ಒಳ್ಳೆಯವರಾಗಿ ಬಾಳ್ತೇವೆ. ದಾನ, ಉಪಭೋಗ ಮತ್ತು ನಾಶ ಇವು ಹಣದ 3 ಗತಿಗಳು. UB ಗುಡ್ ಫೌಂಡೇಶನ್
ಸಂಸ್ಥಾಪಕರಾದ ಉಮೇಶ್ ಬೋರೇಗೌಡರೇ, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಆತ್ಮೀಯರಾದ ರಂಗಸ್ವಾಮಿ ಅವರೇ, ಬಸವರಾಜ್ ಅವರೇ, ಶ್ರೀಧರ್ ಅವರೇ, ವಾಸುದೇವ್ ಅವರೇ, ವೇದಿಕೆ ಮೇಲಿರೋ ಎಲ್ಲ ಗಣ್ಯರೇ, ಪೋಷಕರೇ, ಮಕ್ಕಳೇ, ಇದು ನನಗೆ ಈ ಸೈಕಲ್ ಉತ್ಸವ ಸಂದರ್ಭಕ್ಕೆ ಭಾಗವಹಿಸೋಕ್ಕೆ ಭಾಳ ಖುಷಿ ಆಗ್ತಾ ಇದೆ. ಏಕೆ ಅಂತಂದರೆ ಮಕ್ಕಳಿಗೆ ಒಂದು ಸೈಕಲ್ ಸಿಕ್ಕಿದ್ರೆ ನಿಜವಾಗ್ಲೂ ಭಾಳ ಸುಲಭವಾಗಿ ಶಾಲೆಗೆ ಹೋಗ್ಬೋದು, ಬರ್ಬೋದು, ಏನೇನು ಸಮಸ್ಯೆಗಳಿರುತ್ತೆ ಓಡಾಡೋದ್ರಲ್ಲಿ ಅದು ಕಮ್ಮಿ ಆಗುತ್ತೆ. ನನಗೆ ಮೊದಲನೇ ಸೈಕಲ್ಲು 10ನೇ ಕ್ಲಾಸ್ ಆದಮೇಲೆ ನನಗೆ ನಮ್ಮ ತಂದೆ ತಾಯಿ ಕೊಡಿಸಿದ್ದು. ನಿಮಗೆಲ್ಲ ಇನ್ನೂ ಚಿಕ್ಕ ವಯಸ್ಸಿನಲ್ಲೇ ಸಿಗ್ತಾ ಇದೆ, ಅದಕ್ಕೋಸ್ಕರ ಇನ್ನೂ ಖುಷಿ ಆಗ್ತಾ ಇದೆ, ನೀವು ಇನ್ನೂ ಒಳ್ಳೆಯದಾಗಲಿ ಅಂತ ನನಗೆ ಮನಸ್ಸಿಗೆ ಬರ್ತಾ ಇದೆ. ಇಲ್ಲಿ ಈ ಶಾಲೆದು ನಮ್ಮ ಕುಟುಂಬದ ಸಂಪರ್ಕದ ಬಗ್ಗೆ ಆಗಲೇ ತಿಳಿಸಿದ್ದಾರೆ. ನಮ್ಮ ತಾಯಿಯವರಾದ ಶ್ರೀಮತಿ ಸುಭದ್ರಾ ವೆಂಕಪ್ಪನವರು ಭಾಳ ಸಮಾಜ ಸೇವೆ ಮಾಡ್ಕೊಂಡು ಬಂದು ಅದು ಇಲ್ಲಿ ಉಮೇಶ್ ಬೋರೇಗೌಡರು ತಂದೆ ಬೋರೇಗೌಡರ ಜೊತೆ ಸೇರಿಕೊಂಡು ಬೇರೆ ಬೇರೆ ಕಡೆ ಈ ಭಾಗದಲ್ಲಂತೂ ಭಾಳ ಒಳ್ಳೆ ಕೆಲಸ ಮಾಡಿದ್ರು. ಈ ಮೊದಲನೇ ಶೌಚಾಲಯ ಈ ಶಾಲೆ ಕಟ್ಟಿಸಿರೋದು ನಿಜವಾಗ್ಲೂ ನನಗೆ ಜ್ಞಾಪಕ ಮಾಡಿಕೊಂಡಾಗ ಭಾಳ ಒಂದು ಹೆಮ್ಮೆಯ ವಿಷಯ ಅಂತ ಅನಿಸುತ್ತೆ. ಅವರೆಲ್ಲ ನಮ್ಮ ತಂದೆ, ದೊಡ್ಡಪ್ಪ, ನಮ್ಮ ತಾಯಿ ಅವರೆಲ್ಲ ಒಳ್ಳೆ ಕೆಲಸ ಮಾಡಿಕೊಂಡು ಅವರ ಸ್ಫೂರ್ತಿ, ಅವ್ರ ಪ್ರೇರಣೆಯಿಂದ ನಾವು ದೇಶ ಸೇವೆ ಮಾಡೋಕ್ಕೆ ಮುಂದೆ ಬಂದಿರೋದು. ಈಗ ನಾನು ಅಭಿನಂದಿಸಬೇಕು ಅಂತಂದರೆ ಮೊದಲನೇದಾಗಿ RBL ಬ್ಯಾಂಕ್. ಏಕೆಂತಂದರೆ ಅವರು ಅವ್ರ CSR ಫಂಡ್ಸ್ನ ಇಟ್ಕೊಂಡು ಮಕ್ಕಳಿಗೋಸ್ಕರ ಹೆಣ್ಮಕ್ಳಿಗೋಸ್ಕರ ಈ ಸೈಕಲ್ಸ್ ವಿತರಣೆ ಮಾಡಬೇಕು ಅಂದ್ಬಿಟ್ಟು ಬೇರೆ ಬೇರೆ ಕಡೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದು ಇಲ್ಲಿ ವಿಶೇಷವಾಗಿ ಭಾಳ ಒಂದು ಸಿಂಹಪಾಲು ತಂದಿರೋದು ನಮ್ಮ ಉಮೇಶ್ ಬೋರೇಗೌಡರು. ಅವರು UB ಗುಡ್ ಫೌಂಡೇಶನ್ಗೂ ನನ್ನ ಅಭಿನಂದನೆಗಳು. ಎಲ್ಲರೂ ಒಟ್ಟಿಗೆ ಸೇರಿ ಥ್ಯಾಂಕ್ ಯು ಅಂತ ನಾನು 1 2 3 ಥ್ಯಾಂಕ್ ಯು. ಒಳ್ಳೆ ಕೆಲಸ. ಅದೇ ಥರ ನಮ್ಮ ರಂಗಸ್ವಾಮಣ್ಣವರು ಜಾಮೆಟ್ರಿ ಬಾಕ್ಸು ಬೇರೆ ಬೇರೆ ಓದಕ್ಕೆ ಏನೇನು ವ್ಯವಸ್ಥೆ ಮಾಡಬೇಕು ಅದನ್ನು ಅವರು ಎಲ್ಲರಿಗೂ ಹಂಚಿದ್ದಾರೆ. ಅವ್ರಿಗೂ ನಾವು ಥ್ಯಾಂಕ್ ಯು ಅಂತ ಹೇಳೋಣ. 1 2 3 ಥ್ಯಾಂಕ್ ಯು. ಓಕೆ. ಒಂದು ಈ ಸೈಕ್ಲಿಂಗ್ ಎಲ್ಲ ಕಲ್ತ ಮೇಲೆ ನಿಜವಾಗ್ಲೂ ನಮ್ಮ ಹೆಲ್ತ್ಗೂ ಭಾಳ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಏಕೆಂತಂದರೆ ಈಗಿನ ಕಾಲದಲ್ಲಿ ನಾವು ಯಾರೂ ಓಡಾಡೋದಿಲ್ಲ ಜಾಸ್ತಿ. ಇನ್ನು ಮುಂದೆ ನಾವು ಓಡಾಡದೇ ಇದ್ರೆ, ನಮ್ಮ ಹೆಲ್ತ್ನ ಕಾಪಾಡದೇ ಇದ್ರೆ ಬೇರೆ ಬೇರೆ ಸಮಸ್ಯೆಗಳು ಶುರು ಆಗುತ್ತೆ. ಅದಕ್ಕೋಸ್ಕರ ಸೈಕ್ಲಿಂಗ್ ಏನು ಇವಾಗ ಶುರು ಮಾಡ್ತೀರಾ, ಎಷ್ಟು ಮಾಡೋಕ್ಕಾಗುತ್ತೆ, ಯಾವ್ಯಾವ ಸಂದರ್ಭದಲ್ಲಿ ಮಾಡೋಕ್ಕಾಗುತ್ತೆ ಮಾಡಿಕೊಂಡೇ ಬನ್ನಿ. ಅದ್ರ ಜೊತೆ ನನ್ಗೊಂದು ಸಲಹೆ ಇದೆ. ನಾವು ಪ್ರವೀಣ್ ಅವರು ಹೇಳಿದ್ರಲ್ಲ, ಇದು ಮೇನ್ ರೋಡು, ಭಾಳ ಹುಷಾರಾಗಿ ಸೈಕಲ್ ಮಾಡೋದು ಭಾಳ ಮುಖ್ಯ ಅಂತ ನನ್ನ ಅಭಿಪ್ರಾಯ. ಏಕೆಂತಂದರೆ ನಾವು ಸ್ಕೂಟರ್ಸ್ ನೋಡ್ತೀವಿ, ಈ ಪಕ್ಕದ ಮನೆ ಶೋಕಿಗೋಸ್ಕರ ಆಗ್ತಾ ಇಲ್ಲ, ನಮ್ಮ ತಲೆಗೋಸ್ಕರ ಆಗ್ತಾ ಇರೋದು. ಅದನ್ನು ಜ್ಞಾಪಕ ಇಟ್ಕೊಂಡು ನಾವು ಈ ಚಿಕ್ಕ ವಯಸ್ಸಿನಲ್ಲೇ ಆ ಒಂದು ಹ್ಯಾಬಿಟ್ಸ್ ಶುರು ಮಾಡಬೇಕು. ಅದು ಒಂದು ನೆಕ್ಸ್ಟ್ ಟೈಮ್ ಸ್ವಲ್ಪ ಮ್ಯಾನೇಜ್ ಮಾಡಿ. ಏನಾಗ್ಬಿಟ್ಟಿದೆ ಅಂದರೆ ರಸ್ತೆಗಳು ಬಂದರೆ ಭವಿಷ್ಯದಲ್ಲಿ ಭಾಳ ಒಳ್ಳೆಯದಾಗುತ್ತೆ. ನಮ್ಮ ದೇಶಕ್ಕೂ ನಿಮ್ಮಂಥವ್ರು ಬೇಕು, ಒಳ್ಳೊಳ್ಳೆ ಓದಿರೋರು, ಒಳ್ಳೆ ಕೆಲಸ ಮಾಡೋಂಥವ್ರು, ಮಹಿಳೆಯರು ಬೇಕೇ ಬೇಕು. ಅದಕ್ಕೋಸ್ಕರ ಇವೆಲ್ಲ ಚೆನ್ನಾಗಿ ಓದ್ಕೊಂಡು ಮಾತನಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ UB ಗುಡ್ ಫೌಂಡೇಶನ್ ಇಬ್ಬರು ಪದಾಧಿಕಾರಿಗಳು ಇಲ್ಲೇ ಇದ್ದಾರೆ. ಒಂದು ನಮ್ಮ ಜಗದೀಶ್ ಮತ್ತು ನಮ್ಮ ವಿನಯ್, ಇವರಿಬ್ಬರು ನಮ್ಮ UB ಗುಡ್ ಫೌಂಡೇಶನ್ ಪದಾಧಿಕಾರಿಗಳು. ಅವರು ಬಹಳ ಸಹಾಯ ಮಾಡಿದ್ದಾರೆ. ಕಬ್ಬನ್ ಪಾರ್ಕ್ನಲ್ಲಿ ಸುಮಾರು 400 ಸೈಕಲ್ಗಳನ್ನ ಇಡೀ ರಾಜ್ಯಾದ್ಯಂತ ವಿತರಿಸಿದ್ದೇವೆ. ಅದರಲ್ಲಿ 76 ಸೈಕಲ್ನ ಇವತ್ತು ನಮ್ಮ ಹೆಗ್ಗನಹಳ್ಳಿಯ KPS ಪಬ್ಲಿಕ್ ಶಾಲೆಗೆ ಕೊಟ್ಟಿದ್ದೀವಿ. ಇವತ್ತು ಆ ಮಕ್ಕಳಿಗೆ ಸೈಕಲ್ನ ಹ್ಯಾಂಡ್ ಓವರ್ ಮಾಡೋಂಥದ್ದು, ಪೇರೆಂಟ್ಸ್ಗಳ ಸಮ್ಮುಖದಲ್ಲಿ ಆ ಮಕ್ಕಳಿಗೆ ಸೈಕಲ್ನ ವಿತರಣೆ ಮಾಡೋಂಥ ಕಾರ್ಯಕ್ರಮವನ್ನು ನಮ್ಮ ಪ್ರೊಫೆಸರ್ ರಾಜೀವ್ಗೌಡರ ಸಮ್ಮುಖದಲ್ಲಿ ಮಾಡ್ತಾ ಇದ್ದೀವಿ. ಏನು ನಮ್ಮ UB ಗುಡ್ ಫೌಂಡೇಶನ್ನ ಧ್ಯೇಯ ಇದೆ, UB ಗುಡ್ ಟು ದ ಸೊಸೈಟಿ, UB ಗುಡ್ ಟು ದ ನೇಷನ್ ಅಂತ. ಅದ್ರ ಜೊತೆಗೆ ಎಷ್ಟೇ ಒಂದು ಸಾಧನೆ ಮಾಡಿದ್ರು, ಎಷ್ಟೇ ಎತ್ತರಕ್ಕೆ ಬೆಳೆದರೂ ಕೂಡ ಒಂದು ಆತ್ಮತೃಪ್ತಿಯಾದ ಸಿಗೋದು ಒಂದು ಸಮಾಜ ಸೇವೆ ಮಾಡಿದಾಗ, ನಮ್ಮಿಂದ ಒಬ್ಬರ ಮುಖದಲ್ಲಿ ಮಂದಹಾಸ ಬಂದಾಗ, ನಗು ಬಂದಾಗ ಒಂದು ಆತ್ಮತೃಪ್ತಿ ಬರುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಮ್ಮದು ಏನು ನಿಮ್ಮ ಆತ್ಮತೃಪ್ತಿ ಒಂದು ಸಣ್ಣ ಸಮಾಜ ಸೇವೆಯನ್ನು ಮಾಡಿ, ಉತ್ತಮ ಕೆಲಸವನ್ನು ಮಾಡಿ ಅನ್ನೋ ಒಂದು ಘೋಷವಾಕ್ಯದ ಮುಖಾಂತರ UB ಗುಡ್ ಫೌಂಡೇಶನ್ ಹಾಗೂ RBL ಬ್ಯಾಂಕ್ ವತಿಯಿಂದ ಈ ಒಂದು ಕಾರ್ಯಕ್ರಮನ ನಮ್ಮ ಎಲ್ಲ ನಾಯಕರ ಸಮ್ಮುಖದಲ್ಲಿ ಇವತ್ತು ಹೆಗ್ಗನಹಳ್ಳಿ ಹಾಗೂ ಕಾಸರಗೋಡು ವಿಧಾನಸಭಾ ಕ್ಷೇತ್ರದ ಪ್ರಮುಖ ನಾಯಕರ ಸಮ್ಮುಖದಲ್ಲಿ
ಈ ಶಾಲೆಯ ಮುಖ್ಯೋಪಾಧ್ಯಾಯರ ಸಮ್ಮುಖದಲ್ಲಿ ವಿದ್ಯಾರ್ಥಿಗಳಿಗೆ ಸೈಕಲ್ ವಿತರಿಸಿದ್ವಿ. ಮುಂದಿನ ದಿನಗಳಲ್ಲಿ ಆ ಸೈಕಲ್ ವಿತರಣೆಯಿಂದ ಅವರ ವಿದ್ಯಾಭ್ಯಾಸಕ್ಕೂ ಕೂಡ ಹೆಚ್ಚಿನ ಒಂದು ಸದುಪಯೋಗ ಆಗಲಿ ಅಂತ ಒಂದು ಹಾರೈಸ್ತಾ ಇವತ್ತು ಎಲ್ಲರಿಗೂ ಕೂಡ ಶುಭ ಹಾರೈಸ್ತಾ ಇದ್ದೀನಿ.